ಆ, ನಿನ್ನೆ ದಿನ ಅಂದರೆ ಏನು 5ನೇ ತಾರೀಕಿನ ದಿನ ಯು ಜಿ ಸಿ ನೆಟ್ ಪರೀಕ್ಷೆ ಆಯಿತು. ನಂದು ಪರೀಕ್ಷೆ ಹಂಗಾತಂತಂದು ಭಾಳ ಮಂದಿ ಕೇಳಿದ್ರಿ. ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಎನ್ ಟಿ ಇದು ನಡೆಸ್ತಾರೆ ಪ್ರತಿ ವರ್ಷ, 2 ಬಾರಿ ನಡೆಸ್ತಾರೆ. ಓಕೆ, ನಂದು ಮಾಸ್ಟರ್ ಸಬ್ಜೆಕ್ಟ್ ಬಂದುಬಿಟ್ಟು ಮಾಸ್ಟರ್ ಇನ್ ಇಂಗ್ಲೀಷ್ ಅಂತ, ಅಂದರೆ ಎಮ್ ಎ ಇನ್ ಇಂಗ್ಲೀಷ್ ಅಂತ. ಸೊ ನಂದು ಪರೀಕ್ಷೆ ಹೆಂಗಾತಪ್ಪ ಅಂತ ಹೇಳಬೇಕಂತಂದರೆ, ಬೆಳಿಗ್ಗೆ ಮೊದಲನೇ ಶಿಫ್ಟ್ ಇತ್ತು ಪರೀಕ್ಷೆ, 6:30ಗೆ ಎದ್ದು ಕಾಸು 8:30 ಒಳಗನೆ ನಾವೇನು ಮಾಡಿದ್ವಿ, ಎಕ್ಸಾಮ್ ಸೆಂಟ್ರಿಗೆ ರೀಚ್ ಆದೆ. ಪರೀಕ್ಷೆ ಪ್ರಾರಂಭ ಆಯಿತು, 9 ಗಂಟೆಗೆ ಪ್ರಾರಂಭ ಆಯಿತು. ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪೇಪರ್ 1 ಭಾಳ ಅಂದ್ರೆ ಭಾಳ ನನಗೆ ಈಸಿ ಅನ್ನಿಸ್ತು. ಒಂದು 30 ಕ್ವಶನ್ ಸರಿಯಾಕ ಅಂತಂದು ಒಂದು ಕಾನ್ಫಿಡೆಂಟ್ ಬಂತು. ಯಾವಾಗ ನಾನು ಪೇಪರ್ 2 ತೆಗೆದು ನೋಡ್ತೀನಿ, ಅಂದರೆ ನನ್ನ ಸಬ್ಜೆಕ್ಟ್ನಾಗಿಂದ ಹೇಳತ್ತೀನಿ ನಿಮ್ಗೆ. ಈಗ ನಾನು ಇಷ್ಟೆಲ್ಲ ನಿಮಗೆ ಹೇಳ್ತಿರ್ತೀನಿ ಅಂತಂದರೆ ನೋಡಿರಿ, ಓದೋದು ಎಷ್ಟೈತಿ ಅಂತಂದರೆ ಕೆಲವೊಂದು ಸಲ ನಿಮಗೆ ನಾವೆಲ್ಲ ಹೇಳ್ತಿರ್ತೀವಿ ಹಂಗೆ ಓದ್ರಿ ಹಿಂಗೆ ಓದ್ರಿ ಅಂತಂದು, ಬಟ್ ಪರೀಕ್ಷೆನ ಹಿಂಗೆ ಮಾಡಿರಿ ಅಂತಂದು. ನಮ್ದು ಒಂದು ಸಲ ಪರೀಕ್ಷೆ ಸರಿ ಆಗೋದಿಲ್ಲ ಅಂತ, ದಟ್ ಮೀನ್ಸ್ ನನಗೊಬ್ಬನಿಗೆ ಕಷ್ಟ ಇಲ್ಲ, ಅದು ಎಲ್ಲರಿಗೂ ಕಷ್ಟ ಐತಿ. ಬಟ್ ಆದರೆ ಓದೋದಿನ್ನೂ ಬಾಕಿ ಭಾಳ ಓದೈತಿ ಅಂತಂದು ಎಲ್ಲೆಲ್ಲಿಂದ ಪ್ರಶ್ನೆ ಕೇಳ್ಯಾನಪ್ಪ ಅಂತಂದು ತಲೆ ಚಿಟ್ಟಿ ಹಿಡ್ದಿತ್ತು ನನಗೆ. ಅಂದ್ರೆ ಭಾಳ ತಲೆ ಮುಸಾಕತ್ತಿತ್ತು. ಹೊರಗೆ ಬಂದಾಗ ಅಷ್ಟಂದ್ರೆ ಅಷ್ಟು 100 ಪ್ರಶ್ನೆಗಳಿರ್ತಾವೆ ನಮ್ಮ ಪೇಪರ್ 2ದೊಳಗಡೆ ಇಂಗ್ಲೀಷ್ ಸಬ್ಜೆಕ್ಟ್ನಾಗ. ಹಂಗೆ ಬೇರೆದವ್ರದ್ದು ಕೂಡ ಹೆಂಗೆ ಪರೀಕ್ಷೆ ಆಗೈತೆ ಅಂತ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಪೇಪರ್ 1 ಅಂತೂ ಎಲ್ಲರಿಗೂ ಕೂಡ ಮಾಡ್ರೇಟ್ ಇದ್ದೇ ಇರ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಪ್ರಶ್ನೆಗಳೇ ಹೆಂಗಿದ್ವು ಅಂತಂದ್ರೆ ಒಂದೊಂದು 12 ಲೈನು 10 ಲೈನ್ ಪ್ರಶ್ನೆಗಳದಾವ. ಅಂದ್ರೆ ಅವುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಭಾಳ ಟೈಮ್ ಬೇಕು, 1ನೇ ಪಾಯಿಂಟ್. ಇನ್ನು 2ನೇ ಪಾಯಿಂಟ್ ಅಂತ ಎಲ್ಲ ವಿಷಯಗಳು ನೆನಪಿಟ್ಕೋಬೇಕಾಗತ್ತಲ್ಲಿ. ಒಂದು ಇಸ್ವಿಗಳಿಂದ ಹಿಡ್ಕೊಂಡು ಆ ಒಂದು ಕಾದಂಬರಿ ಕಥೆಯಿಂದ ಹಿಡ್ಕೊಂಡು, ಆ ಕತೆ ಕಾದಂಬರಿ ಒಳಗೆ ಬಂದಿರುವಂಥ ಪಾತ್ರಧಾರಿಗಳಿಂದ ಹಿಡ್ಕೊಂಡು ಯಾವ್ಯಾವ ಕವಿ ಯಾವ್ಯಾವ ಒಂದು ಇದಕ್ಕೆ ಸೇರಿದಾನ ಅಂತ ಕೇಳ್ತಾನೆ, ಯಾವ್ಯಾವ ದೇಶಕ್ಕೆ, ಅದೆಲ್ಲ ಓಕೆ. ಇಷ್ಟೆಲ್ಲ ಇಂಡೆಪ್ತಾಗಿ ಕೇಳ್ತಿರ್ತಾನೆ. ಓಕೆ, ಒಂದು 10ರಿಂದ 12 ಪ್ರಶ್ನೆಗಳು ಮಾಡ್ರೇಟಾಗಿ ಈಸಿಯಾಗಿ ಬಂದಿದ್ವು, ಡೈರೆಕ್ಟಾಗಿ ಬಂದಿದ್ವು. ಬಟ್ ಇಂಗ್ಲೀಷ್ ಲಿಟ್ರೇಚರ್ ಅಂತಂದಾಗ ಇದು ಭಾಳ ಅಂದ್ರೆ ಭಾಳ ವಾಸ್ಟ್ ಸಬ್ಜೆಕ್ಟ್ ಆಗ್ತದೆ. ಯಾಕೆಂದರೆ ಬರೀ ನಾವು ಇಂಗ್ಲೆಂಡದಷ್ಟೇ ಕಲಿಯಂಗಿಲ್ಲ, ಇಂಡಿಯಾದ ಕಲಿತೀವಿ ಇಂಗ್ಲೀಷ್ ಲಿಟ್ರೇಚರು, ಆಮೇಲೆ ಅಗೇನ್ ಬ್ರಿಟಿಷದು ಕಲಿತೀವಿ, ಆಮೇಲೆ ಆಸ್ಟ್ರೇಲಿಯಾದ ಕಲಿತೀವಿ, ಆಫ್ರಿಕಾದ ಕಲಿತೀವಿ, ಪೋಸ್ಟ್ ಕಲೋನಿಯಲ್ ಲಿಟ್ರೇಚರ್ ಕಲಿತೀವಿ, ಆಮೇಲೆ ಅಗೇನ್ ನಾವು ಏನೋ ಬೇರೆ ಬೇರೆ ಭಾಳ ಅಂದ್ರೆ ನಾವು ಹೇಳಿಕ್ಕಾಗಲ್ಲ. ಮತ್ತು ಕಲ್ಚರ್ ಸ್ಟಡೀಸ್ ಅಂತ ಬರ್ತದೆ, ಲಿಟ್ರರಿ ಥಿಯರಿ ಅಂತ ಬರ್ತದೆ, ಲಿಟ್ರರಿ ಕ್ರಿಟಿಸಿಸಮ್ ಅಂತ ಬರ್ತದೆ. ಅಗೇನ್ ವಿ ಹ್ಯಾವ್ ರಿಸರ್ಚ್ ಮೆಥಡಾಲಜಿ ಆ್ಯಂಡ್ ವಿ ಹ್ಯಾವ್ ಇಂಗ್ಲೀಷ್ ಇನ್ ಇಂಡಿಯಾ. ಸೊ ಹಿಂಗಾಗಿರೋದ್ರಿಂದ ಭಾಳ ವಾಸ್ಟ್ ಸಬ್ಜೆಕ್ಟ್ ಆಗ್ತದೆ. ಬಟ್ ಈ ಸಲ ಕಟ್ ಆಫ್ ಕಡಿಮೆ ನಿಲ್ತದೆ. ನನಗೆ ಅನಿಸಿದ್ರ ಮಟ್ಟಿಗೆ ಪೇಪರ್ 2 ಅಂತ್ರಿ ಭಾಳ ಅಂದ್ರೆ ಭಾಳ ಎಲ್ಲರದ್ದು ಕೂಡ ಸರಿಯಾಗಿಲ್ಲ. ಬಟ್ ಕೆಲವೊಬ್ರು ಕನ್ಸಿಸ್ಟೆನ್ಸಿಯಾಗಿ ಏನು ಓದ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ, ಸರಿಯಾಗಿದೆ. ಹಂಗಂತ ನಾನು ಓದಿಲ್ಲ ಅಂತೆಲ್ಲ, ನಾವು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಬಂದಿದ್ವಿ. ಬಟ್ ಪರೀಕ್ಷೆ ನಾವು ಇಷ್ಟು ಏನು ಭಾಳ ಅಂದ್ರೆ ಭಾಳ ನೋವು ಮಾಡ್ತೈತಿ ಅಂತಂದ್ರೆ ನಾನು ಮನಸ್ಸಿನಾಗ ಅನ್ಕೊಂಡಿರಲಿಲ್ಲ. ಬಟ್ ಎನಿವೇಸ್, ಪರೀಕ್ಷೆ ಒಂದು ಕಡೆ ಸರಿ ಆದರೆ ಒಂದು ಕಡೆ ನಮಗೆ ಪಾಠ ಕಲಿಸೈತಿ. ಮತ್ತು ಮುಂದಿನ ಪರೀಕ್ಷೆಗೆ ನೀವು ಚೆನ್ನಾಗಿ ಆಗಿ ಬಾ ರೆಡಿ ಆಗಿ ಬಾ, ನಾನು ನೋಡ್ತೀನಿ ನಿನಗೆ ಅಂತಂದು ಹೇಳ್ದಂಗೆ ಅದ, ಇಂಡೈರೆಕ್ಟಾಗಿ ಹೇಳ್ದಂಗೆ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ನಾವು ಮುಂದೆ ಹೋಗೋದಷ್ಟೇ. ಮುಂದೆ ಮತ್ತೆ ನಮಗೆ ಈಗ ಜೂನ್ ಸೈಕಲದ್ದು ಯು ಜಿ ಸಿ ನೆಟ್ ಪರೀಕ್ಷೆದು ನೋಟಿಫಿಕೇಷನ್ ರಿಲೀಸ್ ಆಗ್ತದೆ. ಏಪ್ರಿಲ್ ಅಷ್ಟರೊಳಗೆ ರಿಲೀಸ್ ಆಗ್ತೈತಿ. ಮತ್ತು ಜೂನ್ ಜುಲೈ ಆಗಸ್ಟ್ ಒಳಗಂತೂ ಎಕ್ಸಾಮ್ ನಡೀತದೆ. ಅದಾದಮೇಲೆ ನಿಮಗೆ ಕೆಸೆಟ್ ಪರೀಕ್ಷೆ ಬರ್ತೈತೆ ರೀ, ಅಕ್ಟೋಬರ್ 11ಕ್ಕೆ. ಓದ್ರಿ, ನೀವು ಹಾಗೆ ಆಗ್ತದೆ ನಿಮ್ಮದು. ಯಾವುದೇ ಕಾರಣಕ್ಕೆ ಹೋಪ್ ಕಳ್ಕೊಬೇಡ್ರಿ. ನೀವು ಇರೋದೇ ಪರೀಕ್ಷೆನ ಚೆನ್ನಾಗಿ ಮಾಡೋಕೆ ಮತ್ತು ಗೆಲ್ಲಕ್ಕೆ ಇರೋ ಸಮಯದೊಳಗೆ ನಾವು ಓದ್ಬಿಡ್ರಿ. ಮತ್ತು ನಾಳೆ ಹಂಗೆ ಓದ್ತೀನಿ ಹಿಂಗೆ ಓದ್ತೀನಿ ಅಂತ ಹೇಳಕ್ಕೆ ನಮ್ಗೆ ಸಮಯ ಕೂಡ ಇರೋಂಗಿಲ್ಲ. ಸೊ ಇರುವಂಥ ಉತ್ಸಾಹಗಳ ಈ ಉತ್ಸಾಹ ಏನಿದೆ, ಈ ಎನರ್ಜಿ ಏನಿದೆ, ಈ ಒಂದು ಮೋಟಿವೇಶನ್ ಏನಿದೆ, ಇದು ಎಲ್ಲ ಟೈಮ್ನಾಗ ಓದ್ತೈತೆ ಅನ್ನೋದು ಸುಳ್ಳು. ಸೊ ಇರಲಿ, ಪರವಾಗಿಲ್ಲ. ಬಟ್ ನೀವು ಮಾಡೋ ಪ್ರಯತ್ನವನ್ನು ಮಾಡ್ತಾಯಿರಿ, ಫಲ ಕೊಡೋದಿಲ್ಲ, ದೇವ್ರ ಕಡೆ ಐತಿ. ಸೊ ಐ ಹೋಪ್ ಇಷ್ಟು ನಿಮ್ಮ ಜೋಡಿ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ವೀಡಿಯೋ ಮಾಡಿದೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಮತ್ತು ಸಮಸ್ಯೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಾನು ನಿಮ್ಮ ಜೋಡಿ ಮಾತಾಡ್ತೀನಿ. ನಮಸ್ಕಾರ.